ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ರೋಶೆ ಡಿಸೈನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಡಿಸೈನ್ಗೆ ನಮಗೆ ಈ ಥರ ಬೀಡ್ಸ್ ಬೇಕಾಗುತ್ತೆ. ಸೊ ಇದೇ ಥರ ಅಂತೆಲ್ಲ ಯಾವ ಥರ ಬೇಕಾದರೂ ನೀವು ತೊಗೊಳ್ಬೋದು. ಫ್ಲ್ಯಾಟ್ ಬೀಡ್ ಆಗಿರ್ಬೋದು, ರೌಂಡ್ ಬೀಡ್, ಫ್ಲವರ್ ಬೀಡ್, ಯಾವ ಥರ ಬೇಕಾದರೂ ತೊಗೊಳ್ಬೋದು. ಹಾಗೆ ಆರೆಳೆ ದಾರ ಇದೆ, ಜೊತೆಗೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೇಸ್ ರೈಟ್ ಸೈಡಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಒಂದು ನಾಟನ್ನು ಫಿಕ್ಸ್ ಮಾಡ್ಕೊತೀನಿ. ಈ ರೀತಿ ನಾಟ್ ಫಿಕ್ಸ್ ಮಾಡಿಕೊಂಡು ಟೂ ಚೈನ್ಸ್ ವರ್ಕ್ ಮಾಡಿ ನಾನೇನು ನಾಟ್ ಫಿಕ್ಸ್ ಮಾಡಿಕೊಂಡೆ ಅದರ ಪಕ್ಕದಲ್ಲೇ 2 ಚೈನ್ ಲೆಂತ್ಗೆ ಕಂಬನ ವರ್ಕ್ ಮಾಡಬೇಕು. ನೋಡಿ, ಈ ರೀತಿ ಕಂಬ ಮಾಡಬೇಕು. ಸ್ಟಾರ್ಟಿಂಗ್ 2 ಚೈನನ್ನು ಫಸ್ಟ್ ಕಂಬ ಅಂತ ಕೌಂಟಿಂಗ್ ತೊಗೊತಾ ಇದ್ದೀನಿ. ಹಾಗಾಗಿ ಇವಾಗ 2 ಕಂಬ ಆಯಿತು. ಇವಾಗ 3ನೇ ಕಂಬ ಮಾಡ್ತಾಯಿದ್ದೀನಿ. ಇದು 3ನೇ ಕಂಬ. ಸೊ ಇದರ ಪಕ್ಕದಲ್ಲೇ 4ನೇ ಕಂಬ ವರ್ಕ್ ಮಾಡಬೇಕು. ಇಲ್ಲಿ ಕಂಬಗಳು ಹಾಕಬೇಕಾದ್ರೆ ಒಂದು ಕಂಬದಿಂದ ಇನ್ನೂ ಒಂದು ಕಂಬದ ಮಧ್ಯ ಗ್ಯಾಪ್ ಕೊಡಬಾರ್ದು. ಸೊ ನೋಡಿ, ನಾನು ಗ್ಯಾಪ್ ಕೊಡ್ತೀರಾ ಹೇಗೆ ಪಕ್ಕದಲ್ಲೇ ಮಾಡ್ತಾಯಿದ್ದೀನಿ, ಅದೇ ಥರ ನೀವು ಕೂಡ ವರ್ಕ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದೇ ಬೇಸ್ ಲೈನ್ ಆಗಿರುತ್ತೆ ಈ ಡಿಸೈನ್ಗೆ. ಈ ಥರ ಎಷ್ಟು ಕಂಬಗಳು ಮಾಡ್ಕೊಬೇಕು ಅಂದರೆ ನಾನಿಲ್ಲಿ 9 ಕಂಬ ವರ್ಕ್ ಮಾಡ್ತಾಯಿದ್ದೀನಿ, ಅಂದರೆ 9 ಕಂಬ ಹಾಕ್ತಾಯಿದ್ದೀನಿ. ನೀವು ಇನ್ನೂ ಜಾಸ್ತಿ ಕೂಡ ಮಾಡ್ಕೊಬೋದು, ಅಂದರೆ 11, 13 ಈ ರೀತಿ ಕಂಬಗಳನ್ನ ಹಾಕೊಬೋದು. 2 ಆರ್ಚ್ ಮಧ್ಯ ಡಿಸ್ಟೆನ್ಸ್ ನಿಮಗೆ ಜಾಸ್ತಿ ಬೇಕು ಅಂದರೆ ಕಂಬಗಳನ್ನ ಇಲ್ಲಿ ಜಾಸ್ತಿ ವರ್ಕ್ ಮಾಡ್ಕೊಳ್ಳಿ. ನಾನು 9 ಕಂಬ ವರ್ಕ್ ಮಾಡಿದ್ದೀನಿ. ನೋಡಿ, ಈ ಥರ ಪಕ್ಕದಲ್ಲೇ ಎಲ್ಲ ಕಂಬನೂ ವರ್ಕ್ ಮಾಡಬೇಕು. ನೆಕ್ಸ್ಟ್ ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ನಾನು ಆವಾಗಲೇ ತೋರಿಸ್ದೆ ಅಲ್ವಾ. ಸೊ ಆ ಬೀಡನ್ನ ಒಂದು ಹೀಗೆ ನೀಡಲಲ್ಲಿ ತೊಗೊಂಡು ದಾರದಲ್ಲಿ ಪುಷ್ ಮಾಡ್ಕೊತೀನಿ. ಬೀಡನ್ನ ಹೀಗೆ ದಾರದಲ್ಲಿ ಪುಷ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿಕೊಂಡು ಮತ್ತೆ ಕಂಬನ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಬೀಡನ್ನ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ ಲೇಸ್ ಮೇಲೆ. ಅದು ಎಲ್ಲಿಗೆ ಕರೆಕ್ಟಾಗಿ ಎಂಡ್ ಆಗುತ್ತೆ ಆ ಬೀಡು ನೋಡಿಕೊಂಡು ಅಲ್ಲಿಂದ ಮತ್ತೆ ನಾವು ಕಂಬನ ಸ್ಟಾರ್ಟ್ ಮಾಡ್ಕೊಬೇಕು. ಸೇಮ್ ನೀವು ಬಿಫೋರ್ ಬೀಡ್ 9 ಕಂಬ ಹಾಕಿದರೆ ಬೀಡ್ ಆದಮೇಲೆ 9 ಕಂಬ ವರ್ಕ್ ಮಾಡಬೇಕು. ಸೊ ಒಂದೇ ಕೌಂಟಿಂಗಲ್ಲಿ ನಾವು ಇಲ್ಲಿ ಕಂಬಗಳನ್ನ ಹಾಕ್ಕೊತಾ ಹೋಗಬೇಕು. ಇದಾದಮೇಲೆ ಮತ್ತೆ 9 ಕಂಬ, ಆಮೇಲೆ 1 ಬೀಡ್, ಮತ್ತು 9 ಕಂಬ. ಈ ಥರ ಬೇಸ್ ಲೈನ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ಎಂಡ್ವರೆಗೂ ಫಿನಿಶ್ ಆಗಿದೆ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 9 ಕಂಬನ ವರ್ಕ್ ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಿಸೈನ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟಿಂಗ್ 2 ಚೈನ್ಸ್ ವರ್ಕ್ ಮಾಡಿದೆ, ಅದರಲ್ಲಿ ಸೆಕೆಂಡ್ ಚೈನ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಬೇಕು. ಸೊ 2 ಚೈನ್ಸ್ ಆದಮೇಲೆ ಟ್ರಿಪಲ್ ಕ್ರೋಶೆಟ್ ಮಾಡೋದಕ್ಕೆ ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ಸ್ಟಾರ್ಟಿಂಗಿಂದ 5 ಕಂಬನ ಕೌಂಟ್ ಮಾಡ್ಕೊಳ್ಳಿ. ಸೊ 5 ಕಂಬ ಕೌಂಟ್ ಮಾಡಿ 5ನೇ ಕಂಬದ ಮೇಲೆ ಸ್ಮಾಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ನಾವು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಬೇಕಾದರೆ ಇಲ್ಲಿ ನೀವು ಡಬಲ್ ಕ್ರೋಶೆಟ್ ಕೂಡ ಹಾಕ್ಕೊಬೋದು. ಸೊ ಟ್ರಿಪಲ್ ಕ್ರೋಶೆಟೇ ಹಾಕಬೇಕು ಅಂತೇನಿಲ್ಲ, ಡಬಲ್ ಕ್ರೋಶೆಟ್ ಕೂಡ ಹಾಕ್ಕೊಬೋದು. ಒಂದು ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 ಚೈನ್ ಹಾಕಿ ಆ ಟ್ರಿಪಲ್ ಕ್ರೋಶೆಟ್ ಏನು ವರ್ಕ್ ಮಾಡಿದ್ದೀವಿ ಅಲ್ವಾ, ಸೊ ಅದಕ್ಕೆ ನಾವು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. 1 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಆ ಟ್ರಿಪಲ್ ಕ್ರೋಶೆಟ್ ಗ್ಯಾಪಲ್ಲಿ ಎಷ್ಟು ಸಿಂಗಲ್ ಕ್ರೋಶೇಸ್ ಇಡಿಸುತ್ತೋ ನೋಡಿಕೊಂಡು ಕ್ಲೀನಾಗಿ ಆ ಟ್ರಿಪಲ್ ಕ್ರೋಶೆಟ್ ಕವರ್ ಆಗೋವರೆಗೂ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. 7, 8 ಈ ರೀತಿ ನೋಡಿಕೊಂಡು ನೀವು ವರ್ಕ್ ಮಾಡ್ಕೊಳ್ಳಿ. ನಾನು ಬಂದು 7 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ 7 ಸಿಂಗಲ್ ಕ್ರೋಶೇಸ್ನ ಆ ಟ್ರಿಪಲ್ ಕ್ರೋಶೆಟ್ ಗ್ಯಾಪಲ್ಲಿ ವರ್ಕ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಇದು ಫಸ್ಟ್ ಲೇಯರ್. ಇದೇ ಥರ ನಾವು ನೆಕ್ಸ್ಟ್ ಲೇಯರ್ನ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಸ್ಟಾರ್ಟಿಂಗ್ ನಾವು ಮತ್ತೆ 5 ಚೈನ್ಸ್ ಹಾಕ್ಕೊಂಡು ಈ ರೀತಿ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ನಾನು ಸಿಂಗಲ್ ಕ್ರೋಶೆ ಹಾಕೋದಕ್ಕೂ ಮುಂಚೆ ಫಸ್ಟ್ 1 ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ, ನೋಡಿ ಆ ಚೈನ್ಗೆ ನಾನು ಈ ರೀತಿ 5 ಚೈನ್ನ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊತೀನಿ. ಫಿಕ್ಸ್ ಮಾಡಿಕೊಂಡು ಮತ್ತೆ ಫ್ರಂಟಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿಕೊಂಡು ಮತ್ತೆ 1 ಚೈನ್ ಹಾಕಿ ಪ್ರೀವಿಯಸ್ ಟ್ರಿಪಲ್ ಕ್ರೋಶೆಟ್ ಗ್ಯಾಪಲ್ಲಿ ನೀವು ಎಷ್ಟು ಸಿಂಗಲ್ ಕ್ರೋಶೀಸ್ ವರ್ಕ್ ಮಾಡಿರ್ತೀರ, ಸೊ ಸೇಮ್ ಕೌಂಟಿಂಗಲ್ಲೇ ಇಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶೇಸ್ನ ಹಾಕ್ಕೊಬೇಕು. ನಾನು 7 ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ, ಹಾಗಾಗಿ ಇಲ್ಲೂ ಕೂಡ 7 ಸಿಂಗಲ್ ಕ್ರೋಶೇಸ್ನ ಈ 5 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ.
ನೋಡಿ ಈ ರೀತಿ ನಾನು 2 ಲೇಯರ್ಸ್ನ ವರ್ಕ್ ಮಾಡಿದ್ದೀನಿ. ಇದೇ ಥರ ಇನ್ನೂ ಒಂದು ಸಲ ವರ್ಕ್ ಮಾಡಬೇಕು. ಅದಕ್ಕಾಗಿ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಬೇಕು. ಸೊ 5 ಚೈನ್ಸ್ ಆದಮೇಲೆ ಡಿಸೈನ್ನ ಹೀಗೆ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಾನು ಸಿಂಗಲ್ ಕ್ರೋಶೇಸ್ ಮಾಡೋದಕ್ಕೂ ಮುಂಚೆ 1 ಚೈನ್ ಹಾಕ್ಕೊಂಡಿದ್ದೆ. ಸೊ ಆ 1 ಚೈನ್ಗೆ ಈ 5 ಚೈನ್ನ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ 1 ಚೈನ್ ಹಾಕೋದು ಬೇಡ, ಆ 1 ಚೈನ್ ಬದಲು ಮತ್ತೆ ನಾವು 5 ಚೈನ್ಸ್ ವರ್ಕ್ ಮಾಡಿಕೊಂಡು ಈ ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಇದು ಬಂದು ಫಸ್ಟ್ ಸಿಂಗಲ್ ಕ್ರೋಶೆ ಆಗುತ್ತೆ. ಮತ್ತು ಇವಾಗ ಸೆಕೆಂಡ್ ಸಿಂಗಲ್ ಕ್ರೋಶೆ, ಥರ್ಡ್ ಸಿಂಗಲ್ ಕ್ರೋಶೆ, ಇದೇ ಥರ ಆ್ಯಸ್ ಯೂಶುವಲ್ 7 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊತೀನಿ. ಇಲ್ಲಿ ಯಾಕೆ 5 ಚೈನ್ಸ್ ಹಾಕ್ತೆ ಅಂತಂದರೆ ಕುಚ್ಚು ಕಟ್ಕೊಳೋದಕ್ಕೆ ನಾನು ಆ 5 ಚೈನ್ ಗ್ಯಾಪನ್ನು ಮಾಡ್ಕೊಂಡಿರೋದು. ಸೊ ಇಲ್ಲಿ ಆರ್ಚ್ ಕೆಳಗಡೆ ಕುಚ್ಚು ಬರುತ್ತೆ ಈ ಡಿಸೈನಲ್ಲಿ. ನಿಮಗೆ ಬೇಡ ಅಂದರೆ ಆ 5 ಚೈನ್ನ ಸ್ಕಿಪ್ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆ ಮಿಡಲಲ್ಲಿ ಆರ್ಚಿನ ಕೆಳಗಡೆ ಕುಚ್ಚು ಬರುತ್ತೆ. ಆರಾಮಾಗಿ ಆ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಬೋದು. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇನ್ನೂ 1 ಅಥವಾ 2 ಚೈನ್ ಎಕ್ಸ್ಟ್ರಾ ಕೂಡ ಹಾಕ್ಕೊಬೋದು. ನೆಕ್ಸ್ಟ್ ಸ್ಟಾರ್ಟಿಂಗ್ ನಾನು 2 ಚೈನ್ಸಿಂದ ಡಿಸೈನ ಸ್ಟಾರ್ಟ್ ಮಾಡಿದೆ. ಇವಾಗ ಎಂಡ್ ಮಾಡಬೇಕಾದ್ರೂ 2 ಚೈನ್ಸ್ ಹಾಕ್ಕೊಂಡು ಈ ಲಾಸ್ಟ್ ಕಂಬ ಅಂದರೆ 9ನೇ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಯುನೀಕ್ ಡಿಸೈನೇ, ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿ ಆ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಕೊಳೋದು. ಮತ್ತು ಇವಾಗ ನೆಕ್ಸ್ಟ್ ಬೀಡ್ ಬ್ಯಾಕ್ ಸೈಡ್ ಏನು ಥ್ರೆಡ್ ಇದೆ ಅಲ್ವಾ, ನೋಡಿ ಆ ಥ್ರೆಡ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಆ ಥ್ರೆಡ್ ಕವರ್ ಆಗೋವರೆಗೂ ನೀವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಬೋದು. ನಾನು ಇದೇ ರೀತಿಯಾಗಿ ಡಿಸೈನ್ನ ಡೈರೆಕ್ಟಾಗಿ ಲೇಸಲ್ಲೇ ವರ್ಕ್ ಮಾಡಿದ್ದೀನಿ, ಅಂದರೆ ಡೈರೆಕ್ಟಾಗಿ ಬಟ್ಟೆಗೇ ವರ್ಕ್ ಮಾಡೋ ರೀತಿ ತೋರಿಸಿದ್ದೀನಿ. ಬಟ್ ಇದರಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಕಂಬಗಳನ್ನ ಮಾಡಿಕೊಂಡು ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಆರ್ಚ್ ಮಾಡಿದ್ದೀನಿ. ಸೊ ನಿಮಗೆ ಈ ಥರ ಕಂಬಗಳು ಬೇಡ ಅಂತ ಅನಿಸಿದ್ರೆ ನಾನು ಆ ಡಿಸೈನ್ ಲಿಂಕನ್ನು ಈ ವಿಡಿಯೋ ಎಂಡಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇವಾಗ ಈ ಬೀಡ್ ಬ್ಯಾಕ್ ಸೈಡ್ ಥ್ರೆಡ್ಗೆ ಸಿಂಗಲ್ ಕ್ರೋಶೇಸ್ ಮಾಡಿಕೊಂಡೆ. ಮತ್ತು ಇವಾಗ ನೆಕ್ಸ್ಟು 9 ಕಂಬ ಏನಿದೆ ಅದರಲ್ಲಿ ಫಸ್ಟ್ ಕಂಬದ ಮೇಲೆ ಹೀಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ಸ್ ಹಾಕಬೇಕು. 2 ಚೈನ್ಸ್ ಹಾಕಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂದರೆ 5ನೇ ಕಂಬದ ಮೇಲೆ 1 2 3 4 5 5ನೇ ಕಂಬದ ಮೇಲೆ ಟ್ರಿಪಲ್ ಕ್ರೋಶೆಟ್. ಸೊ ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 ಚೈನ್ ಹಾಕಿ ಆ ಟ್ರಿಪಲ್ ಕ್ರೋಶೆಟ್ ಗ್ಯಾಪಲ್ಲಿ 7 ಸಿಂಗಲ್ ಕ್ರೋಶೇಸ್ ಮಾಡ್ಕೊತೀನಿ. ಬಿಕಾಸ್ ನಾನು ಫಸ್ಟ್ ಆರ್ಚಲ್ಲಿ 7 ಸಿಂಗಲ್ ಕ್ರೋಶೇಸ್ ಮಾಡಿಕೊಂಡೆ ಅಲ್ವಾ, ಸೊ ಹಾಗಾಗಿ ಎಲ್ಲ ಆರ್ಚ್ಗೂ ಕೂಡ ಸೇಮ್ 7 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊತಾ ಹೋಗ್ತೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಆರ್ಚನ್ನು ರೆಫರ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಎಲ್ಲ ಆರ್ಚ್ ಕೂಡ ಬರುತ್ತೆ. ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆರ್ಚ್ ಪಕ್ಕ ಇರೋ ಬೀಟ್ ಬ್ಯಾಕ್ ಸೈಡಲ್ಲಿ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಆ್ಯಂಡ್ ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಬಿಟ್ಟು ಫೈನಲಾಗಿ ಡಿಸೈನ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದಿವತ್ತು ವರ್ಕ್ ಮಾಡಿರೋವಂಥ ಡಿಸೈನಿನ ಫಿನಿಶ್ಡ್ ಲುಕ್. ಕಮ್ಮಿ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ, ಹಾಗೆ ಡಿಸೈನ್ ಕೂಡ ಯುನೀಕ್ ಆಗಿದೆ. ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ನೀವು ಕೂಡ ಈ ಡಿಸೈನ ಟ್ರೈ ಮಾಡಿದ್ರೆ ಡಿಸೈನ್ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.